ವನಿತಾ ಅಶೋಕ್ ಅವರೇ, ವೇಟ್ ಗೇನ್, ಎಮೋಷ್ನಲ್ ಇಶ್ಯೂಸ್ ಅಂತ ಅಂದಾಗ ನಾನು ಐ ಥಿಂಕ್ ಈ ಪ್ರಶ್ನೆ ತೊಗೊಳ್ಳದೇ ಇದ್ರೆ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ ನಮ್ಮ ಈ ಸೆಷನ್. ಮೆನೋಪಾಸ್ ಟೈಮಲ್ಲಿ ಹೆಣ್ಮಕ್ಕಳು ಒಂದು ಎಮೋಷ್ನಲಿ ತುಂಬ ಫ್ಲಕ್ಚುಯೇಟ್ ಆಗ್ತಿರುತ್ತೆ. ಅವರ ಮೈಂಡು, ಅವರ ಮನಸ್ಸು ಎರಡೂ ಕಂಟ್ರೋಲಲ್ಲಿ ಇರಲ್ಲ ಅಂತ ತುಂಬ ಜನ ಹೇಳಿದ್ದಾರೆ. ಇನ್ನೊಂದು ವೇಟ್ ಗೇನ್ ಆ್ಯಂಡ್ ಹೆಲ್ತ್ ಇಶ್ಯೂಸು. ಮೆನೋಪಾಸ್ ಟೈಮಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ ಮೆಂಟಲಿ ಆ್ಯಂಡ್ ಫಿಸಿಕಲಿ? ಪೆರಿಮೆನೋಪಾಸ್ ಇಂದನೇ ಸ್ಟಾರ್ಟ್ ಆಗ್ಬಿಡುತ್ತೆ. Okay. ಪೆರಿಮೆನೋಪಾಸ್ ಆಫ್ಟರ್ 41-42 ಇಂದ ಸ್ಟಾರ್ಟ್ ಆಗುತ್ತೆ. ಕೆಲವರಿಗೆಲ್ಲ 35ಗೆ ಮೆನೋಪಾಸ್ ಆಗ್ಬಿಟ್ಟಿದೆ. ಐ ಹ್ಯಾವ್ ಅ ಸ್ಟೂಡೆಂಟ್ ಹೂ ಇಸ್ ಮೆನೋಪಾಸ್ ಅಟ್ 32 years, no menopause. The minute menopause happens or perimenopause stage, lots of hormonal changes in the body. ಹಾರ್ಮೋನ್ಸ್ ಸಿಕ್ಕಾಪಟ್ಟೆ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಪೆರಿಮೆನೋಪಾಸ್ ಅಂದರೆ ಯಾವಾಗ? ಅದು ಬಿಫೋರ್ ಮೆನೋಪಾಸ್. ಇನ್ನೇನು ಆಗಬೇಕು ಅನ್ನೋಕೆ ಮೊದಲೇ ಸಿಂಪ್ಟಮ್ಸ್ ಆವಾಗಲೇ ಶುರು ಆಗುತ್ತೆ. 41-42 ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆ. ಸೊ ಬಾಡಿ ಚೇಂಜ್ ಇಸ್ ಡ್ರಾಸ್ಟಿಕ್ಲಿ. ಓಕೆ, ಫಸ್ಟು ಮಸಲ್ ಮಾಸ್ ಹೋಗ್ಬಿಟ್ಟಿರುತ್ತೆ ಬಾಡಿಯಲ್ಲಿ. ಸೊ ತೂಕ ಇಳಿಸ್ಕೊಳ್ಳೋಕೆ ಬಹಳ ಕಷ್ಟ. ನೀವು ಮೊದಲಿಗಿಂತ ಪ್ರಯತ್ನ ಜಾಸ್ತಿ ಪಡ್ತೀರಾ, ಫಾರ್ ಡಯಟ್, ಎಕ್ಸಸೈಸ್ ಎಲ್ಲ ಮಾಡಿರ್ತೀರಾ, ಬಟ್ ಅದ್ರ ರಿಸಲ್ಟ್ಸ್ ಅಂತೂ ಕಾಣಿಸೋದೇ ಇಲ್ಲ ನಿಮಗೆ. ಯಾಕೆಂತ ಹೇಳಿದ್ರೆ ಮಾಂಸಖಂಡ ಇಲ್ಲ. ಅದರಿಂದಾಗಿ ಎಕ್ಸಸೈಸ್ ಸ್ಟ್ರೆಂತ್ ಟ್ರೈನಿಂಗ್ ಬಹಳ ಮುಖ್ಯ. 30ಇಂದನೇ ಸ್ಟಾರ್ಟ್ ಮಾಡ್ಬೇಕು ನಾವು ಅದನ್ನು. ಆ್ಯಕ್ಚುಲಿ ಎಕ್ಸಸೈಸ್ ನೆವರ್ ಶುಡ್ ಬಿ ಸ್ಟಾಪ್ಡ್. ಸೊ ನೀವೇನಾದರೂ ಎಕ್ಸಸೈಸ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಏಜ್ ರಿಲೇಟೆಡ್ ಇಶ್ಯೂಸ್ನ ನಾವು ಮ್ಯಾನೇಜ್ ಮಾಡ್ಬೋದು when we exercise. Okay, so hormones change is something inevitable. ನಮ್ಮಲ್ಲಿ ಇದಿಲ್ಲ, they don't promote. ನಮ್ಮ ಡಾಕ್ಟರ್ಸ್, ಗೈನಕಾಲಜಿಸ್ಟ್ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಇಲ್ಲಿ ಮಾಡೋದಿಲ್ಲ. ಯಾಕೆಂತ ಹೇಳಿದ್ರೆ ಅದು ಲೀಡ್ಸ್ ಟು ಬ್ರೆಸ್ಟ್ ಕ್ಯಾನ್ಸರ್ ಅಂಡ್ ಹೋಸ್ಟ್ ಆಫ್ ಅದರ್ ಥಿಂಗ್ಸ್. ಸೊ ನೀವೇನೇ ಸರ್ಕಸ್ ಮಾಡಿದ್ರು ಕೊಡೋದಿಲ್ಲ ಅನ್ಲೆಸ್ ಇಟ್ ಇಸ್ ಎಕ್ಸ್ಟ್ರೀಮ್ಲಿ ಬ್ಯಾಡ್ ಕೇಸ್. ಸೊ ಸಿವಿಯರ್ ಬ್ಲೀಡಿಂಗ್ ಆಗುತ್ತೆ. ಮತ್ತು ಇಮೋಷ್ನಲ್ ಹೇಳಿದ್ರಲ್ಲ, ಅದಂತೂ ಟಾರ್ಚರು. ಸೊ ಐ ಹ್ಯಾಡ್ ಅ ಫ್ರೆಂಡ್ ಹೂ ಟೋಲ್ಡ್ ಮೀ, ಓಕೆ ಸರ್ ವನಿತಾ, ನಮ್ಮ ಗಂಡ ಮಕ್ಕಳನ್ನ ಎಷ್ಟು ಚೆಂದಾಗಿ ನೋಡ್ಕೊಂಡಿರ್ತೀವಿ ನಾವು, ನಮ್ಗೆ ಮೆನೋಪಾಸ್ ಬಂದಾಗ ವೆನ್ ವಿ ಆರ್ ಆ್ಯಕ್ಟಿಂಗ್ ಲೈಕ್ ಕ್ರೇಜಿ, ನಮ್ಗೆ ಯಾರೂ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಅಂತ. ಯಾವಾಗ ನೋಡಿದ್ರು ನೀವು ಮೆನೋಪಾಸ್ ಅಂತ ಹೇಳ್ತಿರ್ತೀಯ ಅಂತ. ಬಾಡಿ ಇಸ್ ಚೇಂಜಿಂಗ್, ಯು ಆರ್ ನಾಟ್ ಏಬಲ್ ಟು ಆಕ್ಸೆಪ್ಟ್. ಶಕ್ತಿ ಕಡಿಮೆ ಆಗ್ತಾ ಇದೆ. ಮೂಡ್ ಇಸ್ ಯು ಆರ್ ಸ್ಯಾಡ್ ಫಾರ್ ನಥಿಂಗ್. ಸುಮ್ಮನೆ ದುಃಖ ಬರೋದು, ಅವ್ರು ಏನೋ ಹೇಳಿದ್ರು ಕೋಪ ಬರೋದು, ಇಲ್ಲ ಅಳು ಬರೋದು. ಹಿಟ್ಲರ್ ಮನೆಯಲ್ಲಿ ಅವರು. ಬಟ್ ಎದುರುಗಡೆ ಇರೋ ವ್ಯಕ್ತಿಗೆ ಏನನ್ಸುತ್ತೆ, ಸಮಟೈಮ್ಸ್ ಸಮ್ ಪೀಪಲ್ ಫೀಲ್ ಲೈಕ್ ಶಿ ಇಸ್ ಡೂಯಿಂಗ್ ಡ್ರಾಮಾ ಅಂತ. ಬಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್, ಈ ಮೆನೋಪಾಸ್ ಆದಾಗ ಮನೆಯಲ್ಲಿ ಪ್ರತಿಯೊಬ್ಬರು ಕೋಆಪರೇಟ್ ಮಾಡಬೇಕು ದಟ್ ಲೇಡಿನ. ಇಟ್ ಡಸಂಟ್ ಎಂಡ್ ಇನ್ 1 day, 2 days, 2 months, 3 years. ಇಟ್ಸ್ ಅ ಲಾಂಗ್ ಜರ್ನಿ. ಓಕೆ, ಹಾಟ್ ಫ್ಲಾಶಸ್ ಇರುತ್ತೆ. ಈ ಹಾಟ್ ಫ್ಲಾಶಸ್ ಜಗಳ ಗಂಡ ಹೆಂಡತಿಗೆ ತುಂಬ ಆಗ್ತಾ ಇರುತ್ತೆ. ಏನು ಇಷ್ಟು ಚಳಿ ಆಗ್ತಿದೆ, ನೀನು ಫ್ಯಾನ್ ಹಾಕ್ಕೊಂಡಿರ್ತೀಯ, ದಿಸ್ ಒನ್ ವಿಲ್ ಬಿ ಸ್ವೆಟ್ಟಿಂಗ್. ಜಗಳ ಮೈ ಫ್ರೆಂಡ್ಸ್ ಆ್ಯಂಡ್ ಆಲ್ ವಿಲ್ ಬಿ ಡಿಸ್ಕಸಿಂಗ್ ಅಲ್ಲ, ಅವ್ರು ಹೇಳ್ತಿರ್ತಾರೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಚಳಿ ಶುರು ಆಗುತ್ತೆ. ಓಕೆ, ರಗೋಸ್ಕೊಳ್ಳೋದು. ಸೊ ಎವ್ರಿಬಡಿ ಗೋಸ್ ಥ್ರೂ ದಿಸ್ ಸ್ಟೇಜ್. ಸೊ ಮನೆಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ನಮ್ಮ ಬಾಡಿ ಬ್ಲೋಟ್ ಆಗುತ್ತೆ, ಮ್ಯಾಸಿವ್ ಬ್ಲೋಟ್. ನೀವು ಇದೇ ಓಕೆ ಎಕ್ಸಾಂಪಲ್ ನನ್ನ ಕೇಸಲ್ಲಿ, ಓಕೆ ಐ ವಾಸ್ ಈಟಿಂಗ್ ಪಾಲಕ್ ಸೂಪ್ ಎವ್ರಿ ಆಲ್ಟರ್ನೇಟ್ ಡೇ. ಪಾಲಕ್ ಸೂಪ್ ತೊಗೊಳ್ತಿದ್ದೆ. ಪಾಲಕ್ ಒಳ್ಳೆಯದು, ಓಕೆ, ಮೊದಲಿಂದ ತೊಗೊಂಡು ಬರ್ತಿದ್ದೀನಿ. ಬಟ್ ವೆನ್ ಐ ರೀಚ್ ಮೆನೋಪಾಸ್ ನಂಗೆ ಅದು ಡೈಜೆಸ್ಟ್ ಆಗ್ತಿಲ್ಲ. ಐ ಆಮ್ ಇಂಟಾಲರೆಂಟ್ ಟು ಇಟ್. ನನ್ನ ಫೇಸ್ ದಪ್ಪ ಆಗ್ಬಿಡೋದು, ಹೊಟ್ಟೆ ದಪ್ಪ ಆಗ್ಬಿಡೋದು, ಐ ವುಡ್ ಬಿ ಔಟ್ ಆಫ್ ಶೇಪ್. ಐ ಆಮ್ ಎಕ್ಸಸೈಸಿಂಗ್ ವೆಲ್, ಐ ಆಮ್ ಡೂಯಿಂಗ್ ಎವ್ರಿಥಿಂಗ್ ವೆಲ್, ಬಟ್ ಬ್ಲೋಟಿಂಗ್ ಇಸ್. ಸೊ ಫುಡ್ ಅಲರ್ಜಿ ಟೆಸ್ಟ್ ಮಾಡಿಸ್ದೆ ನಾನು. ಸೊ ಅದರಲ್ಲೇ ಹೇಳಿದ್ರು ಪಾಲಕ್ ಇಸ್ ನಾಟ್ ಸೂಟಿಂಗ್ ಯು. ಆ ಥರ ತುಂಬ ಐಟಮ್ಸಲ್ಲಿ ಬಂತು ನನಗೆ. ಆ್ಯಂಡ್ ಈ ಐಟಮ್ಸ್ ಎಲ್ಲ ನಾನು ದಿನ ಸೇವಿಸ್ತಿದ್ದೆ. ದ ಮಿನಿಟ್ ಐ ಲೆಫ್ಟ್ ಇಟ್ 2 days ಐ ಜಸ್ಟ್ ಅಂತ ವಾಪಸ್ ನಾರ್ಮಲ್. ಅಂದರೆ ಇಸ್ ಇಟ್ ನಾನು ಈ ಹಿಂದೆ ಏನು ಇಷ್ಟಪಡ್ತಾ ಇದ್ನೋ ಅದೇ ಜಾಸ್ತಿ ಸೇವನೆ ಆಗ್ತಿತ್ತೋ ಅದೇ ಎಫೆಕ್ಟ್ ಮಾಡ್ಬೋದಾ? ನಾಟ್ ಲೈಕ್ ದಟ್. ರೈಸ್ ವಾಸ್ ಮೈ ಫೇವ್ರೆಟ್. ಥ್ಯಾಂಕ್ ಗಾಡ್ ನಾನು ರೈಸ್ ಬಿಟ್ಟು ಅಂತ ಹೇಳಿಲ್ಲ ಅವರು. ಸೊ ಫುಡ್ ಇಂಟಾಲರೆಂಟ್ ಟೆಸ್ಟ್. ನೀವು ರೈಸ್ ತಿಂತೀರಾ? ಐ ಲವ್ ರೈಸ್. ಐ ಈಟ್ ರೈಸ್. ವೈಟ್ ರೈಸ್ ಬಂದಿರೋದು ವೈಟ್ ರೈಸ್. ದಟ್ ಇಸ್ ಐ ಹ್ಯಾವ್ ಪೊನಿ ರೈಸ್. ಓಕೆ, ಯಾ. ಸೊ ಆ ರೀತಿ ಯಾಕಂತ ಹೇಳಿದ್ರೆ ಫುಡ್ ಯು ಆರ್ ನಾಟ್ ಏಬಲ್ ಟು ಡೈಜೆಸ್ಟ್ ಫುಡ್ ಲೈಕ್ ಬಿಫೋರ್. ವೈ? ನಾವು ವಯಸ್ಸಾಗ್ತಾ ನಮ್ಮ ಸ್ಟಮಕಲ್ಲಿ ಆ್ಯಸಿಡ್ಸ್ ಡೈಜೆಸ್ಟಿವ್ ಆ್ಯಸಿಡ್ಸ್ ಕಡಿಮೆ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ದಟ್ ಈಸ್ ವೈ ಯು ಕ್ಯಾನಾಟ್ ಡೈಜೆಸ್ಟ್ ದ ಫುಡ್. ಅದಾಗ ಹೇಳ್ತಾರಲ್ಲ, ವಯಸ್ಸಾಯ್ತಲ್ಲ ಅರಗಿಸ್ಕೊಳ್ಳೋ ಶಕ್ತಿ ಇಲ್ಲ. ಆ ಡೈಜೆಸ್ಟಿವ್ ಆ್ಯಸಿಡ್ಸ್ ಕಮ್ ಡೌನ್, ಸ್ಟಮಕ್ ಆ್ಯಸಿಡ್ಸ್ ಕಮ್ ಡೌನ್. ಸ್ಪೆಷಲಿ ಮೆನೋಪಾಸ್ ಟೈಮಲ್ಲಿ ಹೆಣ್ಮಕ್ಳಿಗೆ. ಮೆನೋಪಾಸಲ್ಲಿ ಆ್ಯಕ್ಚುಲಿ ಓಲ್ಡ್ ಏಜಲ್ಲಿ ಎಲ್ಲರಿಗೂ ಬರುತ್ತೆ. ವುಮೆನ್ ಗೆಟ್ ಎಫೆಕ್ಟೆಡ್ ದ ಮೋಸ್ಟ್. ಸೊ ಡೈಜೆಸ್ಟಿವ್ ಇಶ್ಯೂಸ್ ಶುರು ಆಗುತ್ತೆ, ಗಟ್ ಇಶ್ಯೂಸ್ ಶುರು ಆಗುತ್ತೆ, ಇಂಟಾಲರೆನ್ಸಸ್ ಶುರು ಆಗುತ್ತೆ. ಅದ್ರ ಜೊತೆಗೆ ಪೀರಿಯಡ್ಸು ಪ್ರಾಬ್ಲಮ್ಸು, ಹಾರ್ಮೋನಲ್ ಇಶ್ಯೂಸು ಎಲ್ಲ ಜೊತೆಗೆ ಬರುತ್ತೆ. ಸೊ ಮೆಂಟಲಿ ಯು ಶುಡ್ ಬಿ ರಿಯಲಿ ಸ್ಟ್ರಾಂಗ್. ಮೆಡಿಟೇಷನ್ ವಿಲ್ ಹೆಲ್ಪ್, ಪ್ರಾಣಾಯಾಮ ವಿಲ್ ಹೆಲ್ಪ್, ಎಕ್ಸಸೈಸ್ ವಿಲ್ ಹೆಲ್ಪ್. ವೆರಿ ಗುಡ್ ಕಂಪನಿ ಇರಬೇಕು, ಪಾಸಿಟಿವ್ ವೈಬ್ಸ್ ಇರೋರು, ನಮ್ಮ ಪ್ರೋತ್ಸಾಹ ಕೊಡೋರು, ಆ ಥರವ್ರ ಜೊತೆ ಸೇರಿ. ನೆಗೆಟಿವ್ ವೈಬ್ಸ್ ಇರೋರ ಜೊತೆ ಪೀಪಲ್ ಹೂ ಪುಟ್ ಯು ಡೌನ್, ನಿಮ್ಮನ್ನ ಇನ್ನೂ ಡೌನ್ ಕರ್ಕೊಂಡು ಹೋಗ್ಬಿಡ್ತಾರೆ.
ಸ್ಲೀಪ್ ಇಸ್ ಅ ಮೇಜರ್ ಇಶ್ಯೂ ಮೆನೋಪಾಸಲ್ಲಿ. ನಿದ್ದೆನೇ ಬರೋದಿಲ್ಲ, ನಿದ್ದೆ ಟಾಟಾ ಬಾಯ್ ಬಾಯ್. ಎಲ್ಲರೂ ಎದ್ದು ಕೂತಿರ್ತಾರೆ, ಫೋನ್ ಇಟ್ಕೊಂಡು ತಿರ್ಗಾ ನಿದ್ದೆ ಬರಲ್ಲ. ಸೊ ದೇರ್ ಆರ್ ವೇಸ್ ಆಫ್ ಅಡ್ರೆಸ್ಸಿಂಗ್ ಇಟ್. ಯೋಗ ನಿದ್ರೆ ಮಾಡ್ಬೋದು, ಈಗಂತೂ ಯೂಟ್ಯೂಬಲ್ಲೂ ಬರುತ್ತೆ, ಆ್ಯಪ್ಸಲ್ಲಿ ಬರುತ್ತೆ, ಎಲ್ಲ ಬರುತ್ತೆ. ಯೋಗ ನಿದ್ರೆ ಹಾಕ್ಕೊಂಡು ಟ್ರೈನ್ ಮಾಡಬೇಕು ಮೈಂಡ್ನ. ಸೊ ಐ ಹ್ಯಾವ್ ಕಮ್ ಔಟ್ ಆಫ್ ಇಟ್. ಬಟ್ ಯಾರಿಗೂ ಇಷ್ಟು ಅಂದರೆ ಈ ಮೆನೋಪಾಸ್ ಇಶ್ಯೂನ ಮಾತಾಡೋದಕ್ಕೆ ಪುರ್ಸೊತ್ತಿಲ್ಲ ಅಂತಾರೆ. ಪುರ್ಸೊತ್ತಿಲ್ಲ ಅಲ್ಲ, ದೇ ಡೋಂಟ್ ವಾಂಟ್ ಟು ಗಿವ್ ದಟ್ ಇಂಪಾರ್ಟೆನ್ಸ್ ಆಲ್ಸೋ ಆ್ಯಂಡ್ ಟ್ಯಾಬು. ಓಕೆ, ಈಗ ನಾನು ಧೈರ್ಯವಾಗಿ ನನಗೆ ಎಲ್ಲರ ಮುಂದೆ ಹೇಳ್ಬಾರ್ದು, ಯುನೋ ಐ ಮೆನೋಪಾಸ್ಡ್ ವೆನ್ ಐ ವಾಸ್ 50. ಓಕೆ, 8 years ಆಯಿತು. ಐ ಕ್ಯಾನ್ ಟಾಕ್ ಅಬೌಟ್ ಇಟ್. ವಾಟ್ ಈಸ್ ರಾಂಗ್? ಐ ಗಾಟ್ ಮೈ ಪೀರಿಯಡ್ ಅನ್ನೋ ಥರ, ಐ ಗಾಟ್ ಮೈ ಮೆನೋಪಾಸ್. ಎಲ್ಲರೂ ಹೋಗಬೇಕಾಗಿರೋದೆ. ನೀವು ಬಚ್ಚಿಟ್ಕೊಂಡ್ರೆ ಮಾತ್ರ ಗೊತ್ತಾಗೋದಿಲ್ವ ನಮಗೆ? ನಿಮ್ಮ ಬಾಡಿನೇ ಹೇಳ್ತಾ ಇದೆ. ಸೊ ಟಾಕ್ ಅಬೌಟ್ ಇಟ್ ಟು ಸಂಬಡಿ. ಓಕೆ, ಗ್ರೂಪ್ಸ್ ಇದೆ. ಓಕೆ, ಫೇಸ್ಬುಕ್ಕಲ್ಲೂ ಇದೆ ಗ್ರೂಪ್ಸು. ಜಾಯಿನ್ ದೋಸ್ ಗ್ರೂಪ್ಸ್. ಯುನೋ ದಿಸ್ ಗ್ರೂಪ್ ಡಿಸ್ಕಷನ್ಸಲ್ಲಿ ಯು ವಿಲ್ ನೋ, ಓಕೆ, ಐ ಆಮ್ ನಾಟ್ ದ ಓನ್ಲಿ ಒನ್, ಅದರ್ ಪರ್ಸನ್ ಇಸ್ ಆಲ್ಸೋ ಗೋಯಿಂಗ್ ಥ್ರೂ. ಆಮೇಲೆ ಯಾರಿಗೂ ಆ ಸಮಸ್ಯೆ ಆಗಿದ್ರೆ ಅದನ್ನು ಓವರ್ಕಮ್ ಮಾಡಿದ್ದು ಹೇಗೆ ಅಂತಲೂ ಹೇಳ್ಕೊಳ್ತಾರೆ. ಎಸ್, ಐ ಆಮ್ ಆಲ್ವೇಸ್ ದೇರ್, ಯು ಕ್ಯಾನ್ ರೀಚ್ ಔಟ್. ಎಷ್ಟು ಸಮಯ ಕಾಡಬಹುದು ಇದೆಲ್ಲ ಸಮಸ್ಯೆಗಳು? ಮೆನೋಪಾಸ್, ಮೆನೋಪಾಸ್ ಸ್ಟೇಜ್ ಅಂದರೆ ಲೈಕ್ ಐ ಸೆಡ್ ಡಿಫ್ರೆಂಟ್ ಏಜಸ್. ಈಗ ಮೈ ಮದರ್ ಆರ್ ಮೈ ಮೆಟರ್ನಲ್ ಆಂಟ್, ಆ ಜೀನ್ಸ್ ನನಗೆ ಯಾವ್ದು ಬಂದಿರುತ್ತೋ ಅದ್ರ ಮೇಲೆ ಮೆನೋಪಾಸ್ ಏಜ್ ಡಿಸೈಡ್ ಆಗುತ್ತೆ. ಓಕೆ, ಇಟ್ ಡಿಪೆಂಡ್ಸ್ ಆನ್ ಹೌ ಮೆನಿ ಎಗ್ಸ್ ಆಲ್ಸೋ ಯು ಹ್ಯಾವ್ ಇನ್ ದ ಬಾಡಿ. ಸೊ ಇಟ್ ಕ್ಯಾನ್ ಬಿ ಎನಿವೇರ್. ಲೈಕ್ ಐ ಸೆಡ್ ಮೆನೋಪಾಸ್ ಈಗ 35 yearsಗೆ ಬಂದ್ಬಿಡ್ತಾ ಇದೆ ಅಂತ. It can be anywhere after 42. It goes on the symptoms until you reach menopause. Okay, adadmele it'll get better. Life will get better. But if you are going through menopause, hang on, everything. This is a pace. It'll pass. So ಮನೆಯಲ್ಲಿ ಕೋಆಪರೇಟ್ ಮಾಡಬೇಕು ಸ್ವಲ್ಪ ಅಷ್ಟೇ. ನೀವು ಯು ಆಲ್ಸೋ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಯುನೋ ಕಮ್ ಔಟ್ ಆಫ್ ಇಟ್, ಮೀಟ್ ಪೀಪಲ್, ಯುನೋ ಜಾಯಿನ್ ಗ್ರೂಪ್ಸ್, ಆ ಥರ ಒಂದು ಡಿಸ್ಟ್ರಾಕ್ಟ್ ಮಾಡಿ ಮೈಂಡ್. ಈ ಹಾಟ್ ಫ್ಲ್ಯಾಶಸ್ಗೆ ದೇರ್ ಲಾಟ್ ಆಫ್ ಯುನೋ ಇದು ಹರ್ಬ್ಸ್ ಇದೆ. ಓಕೆ, ಐ ಡೋಂಟ್ ರಿಮೆಂಬರ್, ಐ ಥಿಂಕ್ ಇಟ್ಸ್ ಅ ರೆಡ್ ಕ್ಲೋವರ್ ಲೀಫ್ ಆರ್ ಸಮಥಿಂಗ್. ಟೀ ಸಿಗುತ್ತೆ, ಅದು ತೊಗೊಂಡ್ರೆ ಒಂದು ಇದಾಗುತ್ತೆ. ಆ್ಯಂಡ್ ಕ್ಲೋತ್ಸ್ ಆಲ್ಸೋ ಶುಡ್ ಬಿ ಲಿನನ್ ಕ್ಲೋತ್ಸು, ಮತ್ತು ಕಾಟನ್. ಈಗಂತೂ ಏನು ಫ್ಯಾನು ಯುನೋ ಫೋನ್ಗೆ ಹಾಕ್ಕೊಂಡು ತಿರ್ಗಾಡ್ಬೋದು, ಆ ಥರ. ಆ್ಯಂಡ್ ಡೋಂಟ್ ಗೆಟ್ ಎಕ್ಸೈಟೆಡ್. ನೀವೇನೋ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡ್ತಿದ್ರೆ ಮಾಡೋಕ್ಕೆ ಹೋಗ್ಬೇಡಿ. ಈಗ ಪಾರ್ಟಿಗೆ ಹೋಗ್ಬಿಟ್ಟು ಚೆಂದಾಗಿ ಡ್ರೆಸ್ ಮಾಡಿಕೊಂಡು ಅಲ್ಲಿ ಆಲ್ಕೋಹಾಲ್ ಕುಡಿದ ತಕ್ಷಣ ಫುಲ್ ಸ್ವೆಟ್ಟಿಂಗ್, ಹಾಟ್ ಫ್ಲ್ಯಾಶಸ್ ಬಂದುಬಿಡುತ್ತೆ. ಸೊ ಯು ಕ್ಯಾನ್ ಅವಾಯ್ಡ್ ದ್ಯಾಟ್. ಸೊ ಹಾಟ್ ಫ್ಲ್ಯಾಶಸ್ ಅಂದರೆ ಸಡನ್ನಾಗಿ ನಿಮಗೆ ತುಂಬ ಶೆಕೆ ಆಗೋದಕ್ಕೆ ಶುರು ಆಗುತ್ತೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಿಮಗೆ ಚಳಿ ಆಗೋದಕ್ಕೆ ಶುರು ಆಗುತ್ತೆ. ಈ ಬದಲಾವಣೆಗಳು ಯೂಶಲಿ ನಿದ್ದೆ ಮಾಡುವಾಗ ಜಾಸ್ತಿ ಹೆಚ್ಚಾಗಿ ಕಾಡ್ತಾ ಇರುತ್ತೆ. ಹಾಗಾಗಿ ಅದಕ್ಕೆ ಹೇಳಿದ್ರು, ಸಮ್ ಪೀಪಲ್ ವಿಲ್ ಹ್ಯಾವ್ ಅ ವೆರಿ ಬ್ಯಾಡ್ ಕೇಸ್, ಆವಾಗ HRT ಕೊಡ್ತಾರೆ. ಬಟ್ ಪರ್ಸೆಂಟೇಜ್ ಯುನೋ ದ ಹಾರ್ಮೋನ್ percentage will be very, very small. But abroadly, full on, they are into. They swear by it. ನಾನು ಎಷ್ಟೇ ಕೇಳಿದ್ರು ಡಾಕ್ಟರ್, ನೋ ಎವ್ರಿಥಿಂಗ್ ಇಸ್ ಫೈನ್ ವಿತ್ ಯು, ವೈ ಡು ಯು ವಾಂಟ್ ಅಂತ ಹೇಳ್ತಾರೆ. ಜಾಯಿಂಟ್ ಪೇನ್ಸ್ ಎಲ್ಲ ತುಂಬ ಬರುತ್ತೆ. ಜಾಯಿಂಟ್ ಪೇನ್ಸು, ಮಸಲ್ ಪೇನ್ಸು. ಫುಡ್ ಹೆಂಗಿರ್ಬೇಕಾಗತ್ತೆ ಆ ಟೈಮಲ್ಲಿ? ಫಿಟ್ನೆಸ್ ಹೆಂಗಿರ್ಬೇಕಾಗತ್ತೆ? ಎಕ್ಸಸೈಸ್ ಅಂಡ್ ಡಯಟ್ ವಿಲ್ ಸಪ್ಲಿಮೆಂಟರೀಸ್ ಏನಾದ್ರು ತಗೋಬೇಕಾಗತ್ತೆ ಆ ಟೈಮಲ್ಲಿ? ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ ಎಲ್ಲರೂ ತೊಗೋಬೇಕಾಗಿರೋದೇನೆ. ಸೊ ಕ್ಯಾಲ್ಶಿಯಮ್ ಇಸ್ ಅ ಮಸ್ಟ್. ಓಕೆ, ಕ್ಯಾಲ್ಶಿಯಮ್ ಇಸ್ ಅ ಮಸ್ಟ್, ಪ್ರೋಟೀನ್ ಇಸ್ ಅ ಮಸ್ಟ್. ಮತ್ತು ಇದು ಅಶ್ವಗಂಧ, ಶತಾವರಿ, ಆ ಥರದ್ದೆಲ್ಲ ತೊಗೋಬೇಕು. ತ್ರಿಫಾಲ. ಇವನ್ ಮೋಷನ್ಸ್ ಆರ್ ಅ ಪ್ರಾಬ್ಲಮ್, ಗಟ್ ಇಶ್ಯೂಸ್. ಸೊ ಆಲ್ ದೀಸ್ ಕ್ಯಾನ್ ಬಿ ರೆಕ್ಟಿಫೈಡ್, ಯುನೋ ಸೆಟ್ ರೈಟ್. ನೀವು ಕಂಟ್ರೋಲಲ್ಲಿ ತೊಗೋಬೋದು. ಓಕೆ, ಎಕ್ಸ್ಟ್ರೀಮ್ ಕೇಸಸಲ್ಲಿ ಯು ವಿಲ್ ನೀಡ್ ಹೆಲ್ಪ್, ಅದರ್ವೈಸ್ ನಾವಷ್ಟಕ್ಕೆ ನಾವೇ ಸಾಕಷ್ಟು. ಮೆನೋಪಾಸ್ ಅನ್ನೋದು ಹತ್ರ ಬರ್ತಾ ಇದೆ, ನನಗೆ ಗೊತ್ತಾಗ್ತಿದೆ ಅಂದಾಗ, should I treat it normal or should I go and consult some doctor? No, annual checkup is an important thing ಅಲ್ಲ. ಗೈನಕಾಲಜಿ 35 ಆದಮೇಲೆ ಎವ್ರಿ ಇಯರ್ ಮೀಟ್ ಯೋರ್ ಗೈನಕಾಲಜಿಸ್ಟ್. ತುಂಬ ಜನ ಹೋಗೋದೇ ಇಲ್ಲ, ಆ್ಯನ್ಯುವಲ್ ಹೆಲ್ತ್ ಟೆಸ್ಟು ಮಾಡಿಸ್ಕೊಳ್ಳೋದಿಲ್ಲ. ಎವ್ರಿ ಮೇಲ್ ಆ್ಯಂಡ್ ಫಿಮೇಲ್ ಶುಡ್ ಗೋ ಫಾರ್ ದಿಸ್ ಒನ್. ಓಕೆ, ಮ್ಯಾಮೋಗ್ರಾಮ್ ಮಾಡಿಸ್ಕೋಬೇಕು ಆಫ್ಟರ್ 40, ಆಫ್ಟರ್ ಯು ರೀಚ್ ಮೆನೋಪಾಸ್ ಪಕ್ಕ. ಮ್ಯಾಮೋಗ್ರಾಮ್ ಇಸ್ once in 3 years. ಪ್ಯಾಪ್ಸ್ಮಿಯರ್ ಇಸ್ once in 3 years. ಇದನ್ನೆಲ್ಲ ಪಕ್ಕಕ್ಕೆ ಇಡಬೇಡಿ. ಅರ್ಲಿ ಡಿಟೆಕ್ಷನ್ಗೆ ಹೆಲ್ಪ್ ಆಗುತ್ತೆ ಇದು. ಈಗಂತೂ ಕ್ಯಾನ್ಸರ್ ಎಷ್ಟು ಕಾಮನ್, ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಸೊ ಅರ್ಲಿ ಡಿಟೆಕ್ಷನ್ ಇಸ್ ಆಲ್ವೇಸ್ ಬೆಟರ್. ಸೊ ಅದರಿಂದಾಗಿ ಮೀಟ್ ಮಾಡಿ. ಸೊ ಆ್ಯನ್ಯುವಲ್ ಚೆಕಪ್, ಡೆಂಟಿಸ್ಟ್ಗಾದರೂ ಸರಿ, ಐಗಾದರೂ ಸರಿ, ಓವರ್ ಆಲ್ ಹೆಲ್ತ್ ಚೆಕಪ್, ಗೈನಕಾಲಜಿಸ್ಟ್ ಎಲ್ಲ ಮಾಡಿಸಿ. ಬರ್ತ್ಡೇ ಗಿಫ್ಟ್ ನಿಮಗೆ ನೀವು ಸ್ವಂತ ಕೊಟ್ಕೊಳ್ಳೋದು ಇದು. ಎವ್ರಿ ಬರ್ತ್ಡೇ ಮಾಡ್ಕೊಳ್ಳಿ. ಓಕೆ.